Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಮಕರ ಸಂಕ್ರಾಂತಿ. ಆ್ಯಂಡ್ ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇಗ್ನೋರ್ ಮಾಡಿ, ಓಕೆನಾ? ಸೊ ನಾನೇನು ಹೇಳ್ತಿದ್ದೀನಿ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಅದು ಅನ್ಅವಾಯ್ಡಬಲ್, ನಂಗೆ ಅವಾಯ್ಡ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವೆಯ್ಟ್ ಮಾಡಿದೆ, ಫೈನ್ ನಿಲ್ಲತ್ತೆ ಸೌಂಡು ಅಂತ, ಬಟ್ ಅದು ನಿಲ್ಲಂಗೆ ಕಾಣಿಸ್ತಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ. ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ. ಆ್ಯಂಡ್ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗು ಅಫ್ಕೋರ್ಸ್ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನೆಲ್ಲ ಏನೆಲ್ಲ ಮಾಡ್ತೀನಿ, ನನ್ನ ಆ್ಯಕ್ಟಿವಿಟೀಸ್ ಏನಿರುತ್ತೆ, ನನ್ನ ರೂಟೀನ್ ಏನಿರುತ್ತೆ, ಸೊ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಬ್ಬ ಅಂತ ಅಂದಮೇಲೆ ಹಬ್ಬದ ಅಡುಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಏನೆಲ್ಲ ಮಾಡಿದ್ದಾರೆ ನಮ್ಮ ಮನೇಲಿ, ಏನು ಸ್ಪೆಷಲು. ಆ್ಯಂಡ್ ನಾನು ಕೂಡ ಎಳ್ಬಿರೋದಕ್ಕೆ ಹೋಗಬೇಕು ಆದಿಯವ್ರ ಮನೆಗೆ. ಸೊ ಒಂದಷ್ಟು ಟೆಂಪಲ್ಗೆ ಹೋಗಬೇಕು. ಸೊ ಇದೆಲ್ಲನೂ ಇರೋದಿದೆ. ಸೊ ಇದನ್ನೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಫಸ್ಟು ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟ್ ಹೋಗಿ ರಾಯರ ದರ್ಶನ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಮೈ ಮೋಸ್ಟ್ ದಿ ಫೇವ್ರೆಟ್ ಚೌಡೇಶ್ವರಿ ಅಮ್ಮ ಅವ್ರಿಗೂ ಹೋಗಿ ಒಂದು ವಿಸಿಟ್ ಕೊಟ್ಟು ನಮಸ್ಕಾರ ಮಾಡಿ, ಆ್ಯಂಡ್ ಅವ್ರಿಗೂ ಕೂಡ ವಿಶ್ ಮಾಡಿ, ಆ್ಯಂಡ್ ನನ್ನ ಡೇನ ನಾನು ಶುರು ಮಾಡಬೇಕು. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಟೆಂಪಲ್ ರನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು. ಫಸ್ಟು ನಾವು ಹೋಗಿದ್ದು ರಾಘವೇಂದ್ರ ಮಠಕ್ಕೆ, ರಾಯರ ದರ್ಶನ ಮುಗಿಸ್ಕೊಂಡು ಆಮೇಲೆ ಇದಕ್ಕೆ ಹೋಗಿದ್ದು ಈಶ್ವರ ಟೆಂಪಲ್ಗೆ ಹೋಗಿದ್ವಿ. ಆಮೇಲೆ ಅದಾದಮೇಲೆ ಅಯ್ಯಪ್ಪ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಇರುಮುಡಿ ಎಲ್ಲ ಕಟ್ತಾಯಿದ್ರು. ಸೊ ನನಗೆ ಡ್ಯಾಡಿ ಮತ್ತು ಇವ್ರು ರಾಣಿಯವ್ರು ಹೋಗ್ತಾರಲ್ಲ, ನಂಗೆ ಅದನ್ನೇ ಜ್ಞಾಪಕ ಬಂತು. ಸೊ ಅಲ್ಲೆಲ್ಲ ಇರುಮುಡಿ ಎಲ್ಲ ಕಟ್ಟಿ ಆ್ಯಂಡ್ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಒಂಥರ ವೈಬ್ಸು. ಆ್ಯಂಡ್ ಸೊ ನಮ್ಮ ಮನೇಲಿ ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಹಬ್ಬದ ಊಟ, ಹಬ್ಬದ ಸ್ಪೆಷಲು. ಆ್ಯಂಡ್ ತುಂಬ ಸ್ಪೆಷಲ್ ಏನಪ್ಪ ಅಂತಂದರೆ
ಅಯ್ಯಪ್ಪ ಸ್ವಾಮಿದು ಪಿಕ್ಚರ್ ಹಾಕಿರೋದು. ನಂಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಐ ಥಿಂಕ್ ಫುಲ್ ನಾನು ಎಂಟೈರ್ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಕಾಪಿರೈಟ್ಸ್ ಆಗುತ್ತೆ, ಸ್ವಲ್ಪ ಹಾಕ್ತೀನಿ ನೋಡಿ, ಓಕೆನಾ. ನನಗಂತೂ ತುಂಬಾ ಫೇವ್ರೆಟ್ ಫಿಲಮ್ ಅದು. ಆ್ಯಂಡ್ ಹಬ್ಬದ ಊಟ, ಎಸ್ ಅಫ್ಕೋರ್ಸ್. ಸೊ ಬನ್ನಿ ಮಮ್ಮಿ ಹತ್ರ ಹೋಗಿ ಮಮ್ಮಿ ಏನು ಮಾಡ್ತಿದ್ದಾರೆ ಇವತ್ತು ಆ್ಯಂಡ್ ಹಬ್ಬದ ಸ್ಪೆಷಲ್ ಏನು, ಅಡುಗೆ ಏನು ಅಂತ ಅವ್ರ ಹತ್ರನೇ ಕೇಳೋಣ. ಮಮ್ಮಿ ಹ್ಯಾಪಿ ಸಂಕ್ರಾಂತಿ. ಏನು ಸ್ಪೆಷಲ್ ಮಮ್ಮಿ ಹಬ್ಬದ್ದು ಊಟ ಇವತ್ತು? ಇಡ್ಲಿ ದೋಸೆ. ಏನು? ಇಡ್ಲಿ ದೋಸೆ, ಕಿತ್ತೂರುಬೇಳೆ ಸಾಂಬಾರು, ಪಾಯಸ. ಏನು ಪಾಯಸ? ಹೆಸರುಬೇಳೆ ಪಾಯಸ, ಪೊಂಗಲ್ಲು. ಓಕೆ. ವಡೆ, ಕಡಲೆಕಾಯಿ, ಗೆಣಸು, ಇದೆಲ್ಲ ಸ್ಪೆಷಲ್. ಓಕೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಇದ್ಕಿನ ಬೇಳೆ ಸಾರು. ಇಡ್ಲಿ ದೋಸೆ, ಉದ್ದಿನ ಬೇಳೆ ಸಾರು. ಓಕೆ. ಹೆಂಗೆ ಪೂಜೆ ಎಲ್ಲ ಮಾಡಾಯ್ತಾ? ಎಲ್ಲ ಆಯ್ತು. ಎಲ್ಲ ಆಯಿತು. ಇವಾಗ ತಿನ್ನೋದೊಂದೇ ಬಾಕಿ. ಓಕೆ. ಸೊ ಗೈಸ್, ನನ್ನ ಬ್ರೇಕ್ಫಾಸ್ಟು ಲಂಚು ಬ್ರಂಚ್ ಆಗೋಗಿದೆ ಆ್ಯಕ್ಚುಲಿ, ಎರಡು ಮಿಕ್ಸ್ ಆಗಿ. ಸೊ ಹೆಸರುಬೇಳೆ ಪಾಯಸ ನನ್ನ ಫೇವ್ರೆಟ್, ಆ್ಯಂಡ್ ದೋಸೆ, ಇದ್ಕಿನ ಬೇಳೆ ಸಾರು, ಅದಕ್ಕೆ ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿದ್ದೀರಲ್ಲ ಮಮ್ಮಿ, ಸೀಸನ್ ಅಲ್ವಾ, ಸೊ ಸೂಪರಾಗಿರುತ್ತೆ. ಆ್ಯಂಡ್ ನೆನ್ನೆ ಪಲಾವ್ ಮಾಡ್ಕೊಂಡು ತಿಂದ್ವಿ, ಇದರಲ್ಲಿ ಸಖತ್ತಾಗಿತ್ತು ನಿಜವಾಗ್ಲೂ. ಈ ಸೀಸನ್ ಅಲ್ವಾ, ಸೊ ಅದಕ್ಕೆ ನೀವು ಯಾವುದ್ರಲ್ಲಿ ಇದ್ಕಿನ ಬೇಳೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವಡೆ, ಸೊ ಎಲ್ಲ ನನ್ನ ಫೇವ್ರೇಟೇ ಆ್ಯಕ್ಚುಲಿ. ಈ ಸತಿ ನನಗೆ ದೋಸೆ ಬೇಕು ಅಂತೇಳಿ ಮಮ್ಮಿ ಹತ್ರ ಮಾಡಿಸ್ಕೊಂಡು ತಿಂತಿರೋದು. ತಿಂದಿಲ್ಲ ಅಂತಂದ್ರೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಕೊಡ್ತಾರೆ ನನಗೆ. ಹಾಗಾಗಿ ಇವಾಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ಆ್ಯಂಡ್ ಟೇಸ್ಟ್ ಹೇಗಿದೆ ಹೇಳ್ತೀನಿ. ಆಬ್ವಿಯಸ್ಲಿ ಮಮ್ಮಿ ಮಾಡಿರೋದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮಮ್ಮಿ, ಚೆನ್ನಾಗಿದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಬ್ರಂಚ್ ಅವಾಗ ನಾನು ಹೇಳ್ದಂಗೆ ಇದ್ರ ಜೊತೆಗೆ ಅನ್ನ ಆ್ಯಂಡ್ ಮಜ್ಜಿಗೆ. ಸೊ ಫುಲ್ ಕಂಪ್ಲೀಟ್ ಮೀಲ್ಸು, ಹಬ್ಬದ ಊಟ. ಸೊ ಇವಾಗ ಬೇಗ ಕ್ವಿಕ್ಕಾಗಿ ನಾನು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡು ಬ್ರಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವಾಗ ಅನಿಯವ್ರ ಮನೆಗೆ ಹೋಗಿ ಎಲ್ಲೆಲ್ಲ ಬೀರಿ ಬಂದಾಯಿತು. ಸೊ ಇವಾಗ ನಾನು ರೀಲ್ಸ್ ಮಾಡ್ಕೋಬೇಕು. ಒಂದೆರಡು ರೀಲ್ಸ್ ಮಾಡ್ಕೊಳ್ತೀನಿ. ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಾನು ರೆಸ್ಟ್ ತೊಗೋಬೇಕು. ಆ್ಯಂಡ್ ರೆಸ್ಟ್ ತೊಗೊಂಡು ಆಮೇಲೆ ಸಾಯಂಕಾಲ. ಆ್ಯಂಡ್ ಅಫ್ಕೋರ್ಸ್ ಎಸ್, ಇನ್ನೊಂದು ನನ್ನ ಫೇವ್ರೆಟ್ ಮೂವಿ ಹಾಕಿದ್ದಾರೆ, ಯಾವುದು ಗೊತ್ತಾ? ನಾನಿನ್ನೂ ಬಿಡಲಾರೆ. ಏನೋ ಒಂಥರ ಹಾರರ್ ಮೂವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ನಂಗೆ ಗೊತ್ತಾಗಿರುತ್ತೆ, ಹಾರರ್ ಮೂವಿ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಈ ಮೂವಿ ಅಂತೂ ದಿ ಬೆಸ್ಟು. ಸೊ ಸೂಪರಾಗಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಸಾಯಂಕಾಲ ಇನ್ನು ಬ್ಯಾಕ್ ಟು ಬ್ಯಾಕ್ ಇನ್ನು ಅಯ್ಯಪ್ಪ ಸ್ವಾಮಿದು ಮೂವಿ. ಇನ್ನು ಬೇರೆ ಚಾನಲೆಲ್ಲ ಬರೀ ದೇವ್ರ ಮೂವಿನೇ ಹಾಕಿದ್ದಾರೆ, ಅದೊಂದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಹಬ್ಬದ ದಿನ ಎಲ್ಲ ಬಂದಾಗ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಏನೆಲ್ಲ ಸಿನಿಮಾ ನೋಡ್ಕೊಂಡು ಬರ್ತಿದ್ವಿ, ಸೊ ಅದನ್ನೆಲ್ಲ ನೋಡ್ಬೋದು ಇನ್ನು. ಸೊ ಅದು ತುಂಬ ಖುಷಿ ಆಗುತ್ತೆ. ಹಬ್ಬದ ಊಟ ಎಸ್ ಅಫ್ಕೋರ್ಸ್, ಆ್ಯಂಡ್ ಮನೇಲಿ ಹಬ್ಬದ ಕಳೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋಣ, ಇವಾಗ ನಾನೊಂದು ಎರಡು ರೀಲ್ಸ್ ಮಾಡ್ಕೊಳ್ತೀನಿ. ರೀಲ್ಸ್ ಮಾಡಿಕೊಂಡು ಆ್ಯಂಡ್ ದೆನ್ ನೆಕ್ಸ್ಟ್ ಹೇಗೆ ರೂಟೀನ್ ಹೋಗುತ್ತೋ ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸಾಯಂಕಾಲದಿಂದ ಇನ್ನೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಒಂದು ಒಳ್ಳೆಯ ನಿದ್ದೆ ಮಾಡಿ ಎದ್ದಾಯಿತು. ಸೊ ಬರೀ ಮಧ್ಯಾಹ್ನ ಒಂದೇ ಟೈಮೆಲ್ಲ ತಿಂದರು, ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಏನು ಗೊತ್ತಾ, ಈವ್ನಿಂಗ್ ಸ್ನ್ಯಾಕ್ಸು ಹೆಸರುಬೇಳೆ ಪಾಯಸ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟು ನಿಜವಾಗ್ಲೂ. ಆ್ಯಂಡ್ ಸಿಹಿಗೆಣಸು ಎಲ್ಲ ಬೇಯಿಸ್ಕೊಟ್ಟಿದ್ದಾರೆ ನಮ್ಮಮ್ಮ. ಆ್ಯಂಡ್ ಅದ್ರ ಜೊತೆಗೆ ವಡೆ, ಆ್ಯಂಡ್ ಇನ್ನೊಂದು ಇದೆ ಕಡಲೆಕಾಯಿ, ಆ್ಯಂಡ್ ಇನ್ನೊಂದು ಮಮ್ಮಿ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಇಡ್ಲಿ ಇತ್ತು. ಸೊ ಅದಕ್ಕೆ ಇದ್ಕಿನ ಬೇಳೆ ಸಾರು ಹಾಕ್ಕೊಂಬರ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತಂದರು. ಸೊ ಅದಕ್ಕೆ ಈವ್ನಿಂಗು ಸ್ನ್ಯಾಕ್ಸ್ ಇದು. ಇನ್ನು ನೋಡೋಣ ಹೇಗೋಗುತ್ತೆ ಅಂತ. ಆ್ಯಂಡ್ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸನೂ ಇದೆ. ಸೊ ಇವತ್ತೊಂದು ದಿನ ಬ್ರೇಕ್ ತೊಗೊಂಡು ಟಿ ವಿ ನೋಡೋಣವಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಅಂತ. ಸೊ ಸದ್ಯಕ್ಕೆ ಸ್ವಲ್ಪ
ಲೈಟಾಗಿ ಹೊಟ್ಟೆ ಹಸಿತಿದೆ. ಸೊ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮುಗಿಸ್ಕೊಂಡು ಆ್ಯಂಡ್ ಪೂಜೆನೂ ಆಯಿತು ನಮ್ಮನೇಲಿ. ಸಾಯಂಕಾಲದ ಪೂಜೆನೆಲ್ಲ ಮುಗಿಸ್ಕೊಂಡು ಕೂತಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈವ್ನಿಂಗ್ದು ಏನೆಲ್ಲ ಮಾಡ್ತೀನಿ ಅದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸೇ ಫುಲ್ ಹೊಟ್ಟೆ ತುಂಬಿಟ್ಟಿದೆ. ಐ ಆಮ್ ನಾಟ್ ಶ್ಯೂರ್ ಇವಾಗ ಡಿನ್ನರ್ ಎಲ್ಲ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಬಿಕಾಸ್ ಫುಲ್ ಆಗೋಗಿದೆ ನಿಜವಾಗ್ಲೂ. ಕಡಲೆಕಾಯಿ ಪಾಯಸ ಆ್ಯಂಡ್ ಇಡ್ಲಿ ಸ್ವಲ್ಪ ತಿಂದಿದ್ದು ಅದೆಲ್ಲ ಫುಲ್ ಆಗೋಗಿದೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಏನೆಲ್ಲ ಮಾಡಿದ್ದೀನಿ ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.